Class 10 Pair of linear equations in two variables. Exercise 3.1 ನಲ್ಲಿ 7th problem. Draw the graphs of the equations x minus y plus 1 is equal to 0 and 3x plus 2y minus 12 is equal to 0. Determine the coordinates of the vertices of the triangle formed by these lines and the x-axis and shade the triangular region. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ಅವರು ಕೊಟ್ಟಿರುವಂತಹ ಎರಡು ಲೀನಿಯರ್ ಈಕ್ವೇಷನ್ಗಳಿಗೆ ನಾವು ಗ್ರಾಫನ್ನು ಡ್ರಾ ಮಾಡಬೇಕು. ಗ್ರಾಫನ್ನು ಡ್ರಾ ಮಾಡಿದಾಗ ಟೂ ಲೈನ್ಸ್ಗಳು ಬರುತ್ತೆ. ಆ ಟೂ ಲೈನ್ಸ್ ಮತ್ತು ಎಕ್ಸ್ ಆಕ್ಸಿಸ್ ಇವು ಮೂರೂ ಸೇರಿಕೊಂಡು ನಮಗೆ ಒಂದು ಟ್ರಯಾಂಗಲ್ ಫಾರ್ಮೇಷನ್ ಆಗುತ್ತೆ. ಆ ಟ್ರಯಾಂಗಲ್ನ ವರ್ಟೆಕ್ಸ್ಗಳನ್ನು ನಾವು ಬರಿಬೇಕು. ಅಷ್ಟೇ ಅಲ್ಲದೆ ಆ ಟ್ರಯಾಂಗುಲರ್ ರೀಜನನ್ನು ನಾವೇನು ಮಾಡಬೇಕಾಗಿದೆ, ಶೇಡ್ ಮಾಡಬೇಕಾಗಿದೆ. ಓಕೆ, ಫಸ್ಟಿಗೆ ಏನು ಮಾಡೋಣ, ಈ ಲೀನಿಯರ್ ಈಕ್ವೇಷನ್ ಇದೆಯಲ್ಲ ಇವುಗಳಿಗೆ ನಾವು ಗ್ರಾಫನ್ನು ಡ್ರಾ ಮಾಡೋಣ. ಓಕೆ, ಈಗಾಗಲೇ ನಿಮಗೆ ಗೊತ್ತಿದೆ ಈ ಲೀನಿಯರ್ ಈಕ್ವೇಷನ್ಗಳಿಗೆ ನಾವು ಗ್ರಾಫನ್ನು ಡ್ರಾ ಮಾಡಬೇಕು ಅಂದರೆ ಈ ಟೇಬಲನ್ನು ಫೈಂಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಎಕ್ಸಿಗೆ ವ್ಯಾಲ್ಯೂನ ಕೊಡಬೇಕಾಗುತ್ತೆ. ಎಕ್ಸಿಗೆ ನಾನು 0 ಅಂತ ತೊಗೊಳ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು 0. ನಾವು ಎಕ್ಸಿಗೆ ವ್ಯಾಲ್ಯೂವನ್ನು ಕೊಟ್ಟರೆ ವೈ ವ್ಯಾಲ್ಯೂ ನಮಗೆ ಸಿಗುತ್ತೆ. ಹೆಂಗೆ ಅಂದರೆ ಈ ಲೀನಿಯರ್ ಈಕ್ವೇಷನ್ನ ಯೂಸ್ ಮಾಡಿಕೊಂಡ್ರೆ ಏನಿದೆ ಲೀನಿಯರ್ ಈಕ್ವೇಷನು, ಎಕ್ಸ್ ಮೈನಸ್ ವೈ ಪ್ಲಸ್ 1 ಈಸ್ ಈಕ್ವಲ್ ಟು 0 ಇದೆಯಲ್ವಾ. ಈಗ ಎಕ್ಸ್ ವ್ಯಾಲ್ಯೂನ ನಾನು 0 ಅಂತ ಸಬ್ಸ್ಟಿಟ್ಯೂಷನ್ ಮಾಡಬೇಕು. 0 ಮೈನಸ್ ವೈ ಪ್ಲಸ್ 1 ಈಸ್ ಈಕ್ವಲ್ ಟು 0. ನೋಡಿ, ಮೈನಸ್ ವೈಗೆ 0ನ ಸಬ್ಟ್ರಾಕ್ಷನ್ ಮಾಡಿದರೆ ಏನಾಗುತ್ತೆ, ಮೈನಸ್ ವೈನೇ ಬರುತ್ತೆ. ಪ್ಲಸ್ 1 ಈಸ್ ಈಕ್ವಲ್ ಟು 0. ನನಗೆ ವೈ ವ್ಯಾಲ್ಯೂ ಬರಬೇಕು, ಆದರೆ ವೈ ಏನಾಗಿದೆ, ನೆಗೆಟಿವ್ ಆಗಿದೆ. ಮೈನಸ್ ವೈ ಅಂತ ಇದೆ. ವೈ ಯಾವಾಗ ಏನಾಗಿರಬೇಕು, ಪಾಸಿಟಿವ್ ಆಗಿರಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಮೈನಸ್ ವೈಯನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಈ ಸೈಡಲ್ಲಿ ಪ್ಲಸ್ 1 ಹಾಗೇ ಉಳ್ಕೊಂತು. ಮೈನಸ್ ವೈ ಇರೋದು ಆ ಸೈಡಿಗೆ ಟ್ರಾನ್ಸ್ಫರ್ ಆದರೆ ಏನಾಗುತ್ತೆ, ಪ್ಲಸ್ ವೈ ಆಗೋಯಿತು. ಹಾಗಾದರೆ ವೈ ವ್ಯಾಲ್ಯೂ ಏನಾಯಿತು, ಪ್ಲಸ್ 1 ಆಯಿತು. ಎಕ್ಸ್ ವ್ಯಾಲ್ಯೂ 0 ಅನ್ನು ಕೊಟ್ಟರೆ ವೈ ವ್ಯಾಲ್ಯೂ ಏನು ಬರುತ್ತೆ, ಪ್ಲಸ್ 1 ಬರುತ್ತೆ. ಹಾಗಾದರೆ ಕೋಆರ್ಡಿನೇಟ್ಸ್ಗಳನ್ನು ಬರೆಯೋಣ. ಕೋಆರ್ಡಿನೇಟ್ಸನ್ನು ಬರೆಯುವಾಗ ಫಸ್ಟಿಗೆ ಎಕ್ಸ್ ವ್ಯಾಲ್ಯೂ ಬರೀಬೇಕು. ಎಕ್ಸ್ ವ್ಯಾಲ್ಯೂ ಏನು, 0. ನೆಕ್ಸ್ಟು ವೈ ವ್ಯಾಲ್ಯೂನ ಬರೀಬೇಕು. ಕೋಆರ್ಡಿನೇಟ್ಸ್ ಏನು ಸಿಕ್ತು ನನಗೆ, 0, 1 ಆಯಿತು. ನೆಕ್ಸ್ಟ್ ಏನು ಮಾಡ್ತೀನಿ, ವೈ ವ್ಯಾಲ್ಯೂನ 0 ಅಂತ ತೊಗೊಳ್ತೀನಿ. ನೋಡಿ, y is equal to 0 ತೊಗೊಳ್ತೀನಿ. ಲೀನಿಯರ್ ಈಕ್ವೇಷನ್ ಇದೆ, ಎಕ್ಸ್ ಮೈನಸ್ ವೈ ಪ್ಲಸ್ 1 ಈಸ್ ಈಕ್ವಲ್ ಟು 0 ಇದೆ. ಎಕ್ಸನ್ನು ಹಾಗೆ ಬರಿತೀನಿ, ಮೈನಸ್ ವೈ ವ್ಯಾಲ್ಯೂ ಏನು ತೊಗೊಂಡಿನಿ, 0 ಅಂತ ತೊಗೊಂಡಿನಿ ಅಲ್ವಾ. ವೈ ಪ್ಲಸ್ 0ನ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಪ್ಲಸ್ 1 ಈಸ್ ಈಕ್ವಲ್ ಟು 0 ಆಯಿತು. ನೋಡಿ, ಎಕ್ಸಿಗೆ ಎಕ್ಸ್ ಹಾಗೆ ಬರ್ಕೊಳ್ತೀನಿ. ಮೈನಸ್ಸು ಪ್ಲಸ್ಸು ಇದೆ. ಮೈನಸ್ಸು ಪ್ಲಸ್ ಡಿಫ್ರೆಂಟ್ ಸೈನ್ ಬಂದರೆ ಸಬ್ಟ್ರಾಕ್ಷನು 1 0 ಹೋದರೆ 1 ಬರುತ್ತೆ. ಬಿಗ್ಗರ್ ನಂಬರ್ 1 ಆಗಿರೋದ್ರಿಂದ ಪ್ಲಸ್ 1 ಆಯಿತು. ಈಸ್ ಈಕ್ವಲ್ ಟು 0. ನನಗೆ ಎಕ್ಸ್ ವ್ಯಾಲ್ಯೂ ಬೇಕು. ಎಕ್ಸ್ ಪಾಸಿಟಿವ್ ಆಗಿದೆ, ಹಾಗಾಗಿ ಎಕ್ಸನ್ನು ಇಲ್ಲೇ ಉಳಿಸ್ಕೊಂಡು ಈ ನಂಬರನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 1 ಇರೋದು ಆ ಸೈಡ್ ಟ್ರಾನ್ಸ್ಫರ್ ಆದರೆ ಏನಾಯಿತು, ಮೈನಸ್ 1 ಆಗೋಗುತ್ತೆ. ಹಾಗಾದರೆ ವೈ ವ್ಯಾಲ್ಯೂನ ನೀವು 0 ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, ಮೈನಸ್ 1 ಬರುತ್ತೆ. ಹಾಗಾದರೆ ಕೋಆರ್ಡಿನೇಟ್ಸ್ ಏನಾಗಿರುತ್ತೆ, ಮೈನಸ್ 1, 0 ಆಗಿರುತ್ತೆ. ಅದೇ ರೀತಿ ಈ ಟೇಬಲನ್ನು ಏನು ಮಾಡೋಣ, ಎಕ್ಸ್ ವ್ಯಾಲ್ಯೂ 0 ತೊಗೊಳ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು 0. ಓಕೆ, ಲೀನಿಯರ್ ಈಕ್ವೇಷನ್ ಏನಿದೆ, 3x ಪ್ಲಸ್ 2y ಮೈನಸ್ 12 ಈಸ್ ಈಕ್ವಲ್ ಟು 0 ಇದೆ ಅಲ್ವಾ. ಎಕ್ಸ್ ಎಲ್ಲಿದೆ ಅಲ್ಲಿಗೆ ಎಕ್ಸ್ ವ್ಯಾಲ್ಯೂನ 0 ಅಂತ ಸಬ್ಸ್ಟಿಟ್ಯೂಷನ್ ಮಾಡಿ. 3 ಎಕ್ಸ್ ಇದೆ ಅಲ್ವಾ, ಎಕ್ಸ್ ಅಂದರೆ ಏನು ತೊಗೊಂಡಿನಿ, 0 ಅಂತ ತೊಗೊಂಡಿನಿ. ಪ್ಲಸ್ 2y ಮೈನಸ್ 12 ಈಸ್ ಈಕ್ವಲ್ ಟು 0 ಆಯಿತು. 3 ಇಂಟು 0 0 ಪ್ಲಸ್ 2y ಮೈನಸ್ 12 ಈಸ್ ಈಕ್ವಲ್ ಟು 0. 2yಗೆ 0 ಆ್ಯಡ್ ಮಾಡಿದರೆ ಪ್ಲಸ್ 2y ಬರುತ್ತೆ. ಮೈನಸ್ 12 ಈಸ್ ಈಕ್ವಲ್ ಟು 0. ನನಗೆ ವೈ ವ್ಯಾಲ್ಯೂ ಬೇಕು. ವೈ ಪಾಸಿಟಿವ್ ಆಗಿದೆ, ಹಾಗಾಗಿ ಇದೆಲ್ಲ ಇಟ್ಕೊಳ್ತೀನಿ. ಈ ನಂಬರ್ನ ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಮಾಡಿದ ತಕ್ಷಣ ಏನಾಯಿತು, 2y ಈಸ್ ಈಕ್ವಲ್ ಟು ಮೈನಸ್ ಇರೋದು ಆ ಸೈಡ್ ಟ್ರಾನ್ಸ್ಫರ್ ಆದರೆ ಪ್ಲಸ್ 12 ಆಯಿತು. ವೈ ವ್ಯಾಲ್ಯೂ ಬೇಕಾಗಿದೆ. ಈ 2ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಬೇಕು. ನೋಡಿ, ಟ್ರಾನ್ಸ್ಫರ್ ಮಾಡ್ತೀನಿ. ವೈ ಮತ್ತು 2ನ ನಡುವೆ ಏನೂ ಇಲ್ಲ ಅಂದರೆ ಸೈನು ಇಂಟು ಇರುತ್ತೆ. ಇಂಟು ಇರೋದು ಆ ಸೈಡ್ ಟ್ರಾನ್ಸ್ಫರ್ ಆದರೆ ಏನಾಗುತ್ತೆ, 12 ಡಿವೈಡ್ ಬೈ ಆಗೋಯಿತು. ಡಿವೈಡ್ ಬೈ 2. ಡಿವೈಡ್ ಆದರೆ ಡಿವೈಡ್ ಮಾಡಿ. 2 1s 2 6 12 ಆಯಿತು. y ಈಸ್ ಈಕ್ವಲ್ ಟು 6 ಆಯಿತು. ಎಕ್ಸ್ ವ್ಯಾಲ್ಯೂ 0 ತೊಗೊಂಡ್ರೆ ವೈ ವ್ಯಾಲ್ಯೂ ಏನು ಬರುತ್ತೆ, 6 ಬರುತ್ತೆ. ಎಕ್ಸ್ ವ್ಯಾಲ್ಯೂ 0 ತೊಗೊಂಡ್ರೆ ವೈ ವ್ಯಾಲ್ಯೂ 6 ಬರುತ್ತೆ. ಹಾಗಾದರೆ ಕೋಆರ್ಡಿನೇಟ್ 0, 6 ಆಗೋಯಿತು. ಓಕೆ, ನೆಕ್ಸ್ಟ್ ಏನು ಮಾಡೋಣ, ವೈ ವ್ಯಾಲ್ಯೂನ 0 ತೊಗೊಳ್ತೀನಿ. y ಈಸ್ ಈಕ್ವಲ್ ಟು 0. ನಮ್ಮ ಲೀನಿಯರ್ ಈಕ್ವೇಷನ್ ಏನಿದೆ, 3x ಪ್ಲಸ್ 2y ಮೈನಸ್ 12 ಈಸ್ ಈಕ್ವಲ್ ಟು 0 ಇದೆ ಅಲ್ವಾ. ವೈ ಎಲ್ಲಿದೆ ಅಲ್ಲಿಗೆ ವೈ ವ್ಯಾಲ್ಯೂನ 0 ಅಂತ ಸಬ್ಸ್ಟಿಟ್ಯೂಷನ್ ಮಾಡಿಬಿಡೋಣ. 3x ಪ್ಲಸ್ 2 ವೈ ವ್ಯಾಲ್ಯೂ ಈಸ್ 0 ಮೈನಸ್ 12 ಈಸ್ ಈಕ್ವಲ್ ಟು 0. 3x ಪ್ಲಸ್ಸಿಗೆ ಪ್ಲಸ್
2 ಇಂಟು 0 0 ಮೈನಸ್ 12 ಈಸ್ ಈಕ್ವಲ್ ಟು 0 ಆಯಿತು. ನೋಡಿ 3x ಹಾಗೆ ಬರ್ತೀನಿ. ಸಬ್ಸ್ಟಿಟ್ಯೂಷನ್ ಮಾಡಿದರೆ 12 ಬರುತ್ತೆ. ಅಂದರೆ 12 0 ಅಂದರೆ 12 ಬರುತ್ತೆ. 12 ಬಿಗ್ಗರ್ ಆಗಿರೋದ್ರಿಂದ 12ನ ಸೈನ್ ಬರೀಬೇಕು. -12 ಈಸ್ ಈಕ್ವಲ್ ಟು 0 ಆಯಿತು. ನನಗೆ ಎಕ್ಸ್ ವ್ಯಾಲ್ಯೂ ಬೇಕಾದ್ರಿಂದ -12ನ ಆ ಸೈಡಿಗೆ ಕಳಿಸ್ತೀನಿ. 3x ಈಸ್ ಈಕ್ವಲ್ ಟು -0 ಟ್ರಾನ್ಸ್ಫರ್ ಆದರೆ +12 ಆಯಿತು. 3ಅನ್ನು ಆ ಸೈಡಿಗೆ ಕಳಿಸಿ. x ಈಸ್ ಈಕ್ವಲ್ ಟು 12 ಡಿವೈಡ್ ಬೈ 3 ಆಯಿತು. ಯಾಕೆ ಡಿವೈಡ್ ಬೈ 3 ಆಯಿತು ಅಂದರೆ 3 ಮತ್ತು ಎಕ್ಸಿನ ನಡುವೆ 8 ಇರೋದ್ರಿಂದ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಡಿವೈಡ್ ಆಯಿತು. 3 1s 3 4s ಡಿವೈಡ್ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 4 ಆನ್ಸರ್ ಬಂತು. ವೈ ವ್ಯಾಲ್ಯೂನ ನಾವು 0 ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿದೆ? 4 ಬಂದಿದೆ. ಹಾಗಾದರೆ ಇಲ್ಲಿಗೆ 4 ಬರ್ಕೊಳ್ತೀನಿ. ಕೋಆರ್ಡಿನೇಟ್ಸ್ ಏನಾಯಿತು? 4, 0 ಆಗಾಯಿತು. ಓಕೆ, ಇಲ್ಲಿರೋ ಕೋಆರ್ಡಿನೇಟ್ಸ್ಗಳನ್ನು ಯೂಸ್ ಮಾಡ್ಕೊಂಡು ಹೀಗೆ ಮಾಡೋಣ, ಗ್ರಾಫನ್ನು ಡ್ರಾ ಮಾಡೋಣ. ನಾವು ಗ್ರಾಫನ್ನು ಡ್ರಾ ಮಾಡೋದಕ್ಕಿಂತ ಮುಂಚೆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಗಳನ್ನು ನೋಡ್ಕೋಬೇಕಾಗುತ್ತೆ. ನೋಡಿ ಎಕ್ಸ್ ವ್ಯಾಲ್ಯೂ ಏನಿದೆ? 0 -1 0 4. ನೋಡಿ ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ಇದೆ, ಪಾಸಿಟಿವ್ ಇದೆ. ಅಂದರೆ ಎಕ್ಸ್ ಆ್ಯಕ್ಸಿಸಲ್ಲಿ ಪಾಸಿಟಿವ್ ವ್ಯಾಲ್ಯೂಗಳು ಇರಬೇಕು, ನೆಗೆಟಿವ್ ವ್ಯಾಲ್ಯೂನು ನನಗೆ ಇರಬೇಕಾಗುತ್ತೆ. ಎಸ್ ವೈ ವ್ಯಾಲ್ಯೂನ ನೋಡಿದರೆ +1 0 +6 0. ನೋಡಿ ವೈ ವ್ಯಾಲ್ಯೂ ಎಲ್ಲವೂ ಏನಾಗಿದೆ? ಪಾಸಿಟಿವೇ ಇದೆ. ಹಾಗಾಗಿ ವೈ ಆ್ಯಕ್ಸಿಸಲ್ಲಿ ಪಾಸಿಟಿವ್ ವ್ಯಾಲ್ಯೂಸ್ಗಳು ನನಗೆ ಇದ್ದರೆ ಸಾಕಾಗುತ್ತೆ, ನೆಗೆಟಿವ್ ವ್ಯಾಲ್ಯೂ ನನಗೆ ಬೇಕಾಗಿಲ್ಲ. ಓಕೆ, ಹೀಗೆ ಮಾಡಬೇಕು, ಸ್ಕೇಲನ್ನು ಬರ್ಕೋಬೇಕಾಗುತ್ತೆ. ಎಕ್ಸ್ ಆ್ಯಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ ತೊಗೊಂಡಿನಿ. ವೈ ಆ್ಯಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ ತೊಗೊಂಡಿನಿ. ಯಾಕೆ ನಾನು 1 ಯೂನಿಟೇ ತೊಗೊಂಡಿನಿ ಅಂತ ಹೇಳಿದರೆ ಇಲ್ಲಿರೋ ವ್ಯಾಲ್ಯೂಗಳೆಲ್ಲ ಏನಾಗಿದೆ? ಚಿಕ್ಕದಾಗಿದೆ. ನಾನು 1 ಸೆಂಟಿಮೀಟ್ರಿಗೂ 1 ಇನ್ಕ್ರೀಸ್ ಮಾಡಿದರೂ ಸಹ ನಾವೇನು ಮಾಡ್ಬೋದು? ಇಲ್ಲಿರೋ ಪಾಯಿಂಟ್ಸ್ಗಳನ್ನೆಲ್ಲ ನಾವು ಮಾರ್ಕನ್ನು ಈಸಿಯಾಗಿ ಮಾಡ್ಬೋದು. ನೋಡಿ ಎಕ್ಸಲ್ಲಿ ನನಗೆ ನೆಗೆಟಿವ್ ವ್ಯಾಲ್ಯೂ -1 ಇದೆ. ನೋಡಿ 0 ಆದಮೇಲೆ -1 ಬರುತ್ತೆ. ಮ್ಯಾಕ್ಸಿಮಮ್ ಅಂದರೆ +4 ಇದೆ. ನೋಡಿ 0 1 2 3 4 ಬರುತ್ತೆ. ವೈ ವ್ಯಾಲ್ಯೂಯಲ್ಲಿ ಮಿನಿಮಮ್ 0, ಮ್ಯಾಕ್ಸಿಮಮ್ ಹಿಂದೆ 6 ಇದೆ. ನೋಡಿ ವೈ ವ್ಯಾಲ್ಯೂಯಲ್ಲಿ +6 ಬರುವ ಹಾಗೆ ನಾನು ಈಸಿಯಾಗಿ, ಅಂದರೆ ಒಂದೊಂದೇ ಜಾಸ್ತಿ ಮಾಡಿದರೂ ಸಹ 1 ಸೆಂಟಿಮೀಟ್ರಿಗೆ 1 ಯೂನಿಟ್ ಜಾಸ್ತಿ ಮಾಡಿದರೂ ನನಗೆ 6 ಬರುತ್ತೆ. ಹಾಗಾಗಿ ನಾನು ಎಕ್ಸ್ ಆ್ಯಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್, ವೈ ಆ್ಯಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ ತಗೊಂಡಿನಿ. ಈಗ ಏನು ಮಾಡೋಣ? ಮೊದಲನೇ ಲೀನಿಯರ್ ಇಕ್ವೇಷನಲ್ಲಿರೋ ಕೋಆರ್ಡಿನೇಟ್ಸ್ಗಳನ್ನು ಏನು ಮಾಡೋಣ? ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಫಸ್ಟ್ ಕೋಆರ್ಡಿನೇಟ್ಸ್ 0, 1 ಇದೆ. ಅಂದರೆ ಎಕ್ಸ್ ವ್ಯಾಲ್ಯೂ 0 ನೋಡಬೇಕು. ಎಕ್ಸ್ ವ್ಯಾಲ್ಯೂ 0 ಎಲ್ಲಿದೆ? ಎಸ್, ಎಕ್ಸ್ ವ್ಯಾಲ್ಯೂ 0 ಇಲ್ಲಿದೆ. ವೈ ವ್ಯಾಲ್ಯೂ ಎಷ್ಟಿದೆ? 1 ಇದೆ. ವೈ ವ್ಯಾಲ್ಯೂ 1 ಎಲ್ಲಿದೆ? +1 ಇದೆ ಅಲ್ವಾ? +1 ಮೇಲೆ ಬರುತ್ತೆ. +1 ಎಲ್ಲಿದೆ ಅಂತ 0 ಇಂದ ಹುಡುಕೊಂಡು ಹೋದರೆ ನೋಡಿ ಇಲ್ಲಿಗೆ ಪಾಯಿಂಟು ಸಿಗುತ್ತೆ. ಹಾಗಾದರೆ ಇದೇನಾಯಿತು? 0, 1 ಆಗೋಯಿತು. ಓಕೆ, ನೆಕ್ಸ್ಟ್ ಕೋಆರ್ಡಿನೇಟ್ -1, 0. ಎಕ್ಸ್ ವ್ಯಾಲ್ಯೂ -1 ಎಲ್ಲಿದೆ ಹುಡುಕಿ? ಎಕ್ಸ್ ವ್ಯಾಲ್ಯೂ -1 ಲೆಫ್ಟ್ ಸೈಡಲ್ಲಿದೆ. ಇದು -1 ಆಗೋಯಿತು. ಓಕೆ, ವೈ ವ್ಯಾಲ್ಯೂ 0. ವೈ ವ್ಯಾಲ್ಯೂ 0, ಎಕ್ಸ್ ಆ್ಯಕ್ಸಿಸ್ ಮೇಲೆ ವೈ ವ್ಯಾಲ್ಯೂ 0 ಆಗಿರುತ್ತೆ. ಓಕೆ, ಈ ಪಾಯಿಂಟು -1, 0. ಹೀಗೆ ಮಾಡೋಣ, ಈ ಎರಡು ಪಾಯಿಂಟ್ಗಳನ್ನು ಜಾಯಿನ್ ಮಾಡ್ಕೊಳ್ಳೋಣ. ಇವೆರಡು ಪಾಯಿಂಟ್ಗಳನ್ನು ಜಾಯಿನ್ ಮಾಡಿದ್ದೀನಿ. ಇದೇನಿದೆ? ಇದು x - y + 1 = 0ನ ಗ್ರಾಫ್ ಆಗಿದೆ. ಓಕೆ, ನೆಕ್ಸ್ಟ್ ಈ ಲೀನಿಯರ್ ಇಕ್ವೇಷನ್ ಕೋಆರ್ಡಿನೇಟ್ಸ್ಗಳನ್ನು ಮಾರ್ಕ್ ಮಾಡೋಣ. ಮೊದಲನೇ ಪಾಯಿಂಟ್ ಏನಾಗಿದೆ? 0, 6. ಅಂದರೆ ಎಕ್ಸ್ ವ್ಯಾಲ್ಯೂ 0 ಆಗಿದೆ. ಎಲ್ಲಿದೆ? ಎಕ್ಸ್ ವ್ಯಾಲ್ಯೂ 0 ಇಲ್ಲಿರುತ್ತೆ. ವೈ ವ್ಯಾಲ್ಯೂ 6 ಎಲ್ಲಿರುತ್ತೆ? +6 ಇದೆ ಅಲ್ವಾ? ವೈ ವ್ಯಾಲ್ಯೂ ಎಲ್ಲಿರುತ್ತೆ? ನೋಡಿ ಮೇಲೆ ನೋಡ್ಕೊಂಡು ಹೋದರೆ ಈ ಪಾಯಿಂಟಲ್ಲಿ ಇರುತ್ತೆ. ಇದು 0, 6 ಪಾಯಿಂಟ್ ಆಯಿತು. ನೆಕ್ಸ್ಟ್ 4, 0 ಇದೆ. ಎಕ್ಸ್ ವ್ಯಾಲ್ಯೂ 4 ಎಲ್ಲಿದೆ? ಎಕ್ಸ್ ವ್ಯಾಲ್ಯೂ +4 ಇಲ್ಲಿದೆ. ವೈ ವ್ಯಾಲ್ಯೂ ಎಷ್ಟಿದೆ? ವೈ ವ್ಯಾಲ್ಯೂ 0 ಇದೆ. ವೈ ವ್ಯಾಲ್ಯೂ ಎಕ್ಸ್ ಆ್ಯಕ್ಸಿಸ್ ಮೇಲೆ 0 ಆಗಿರುತ್ತೆ. ಹಾಗಾದರೆ ಈ ಪಾಯಿಂಟ್ ಏನಾಗಿರುತ್ತೆ? 4, 0 ಆಗಿರುತ್ತೆ. ಹೀಗೆ ಮಾಡೋಣ, ಈ ಪಾಯಿಂಟ್ ಮತ್ತು ಈ ಪಾಯಿಂಟ್ ಕಾಣಿಸ್ತಿದೆಯಲ್ಲ, ಇವೆರಡು ಪಾಯಿಂಟ್ಗಳನ್ನು ಜಾಯಿನ್ ಮಾಡೋಣ. ಜಾಯಿನ್ ಮಾಡುವಾಗ ಕರೆಕ್ಟಾಗಿ ಜಾಯಿನ್ ಮಾಡಬೇಕು, ಮಿಸ್ಟೇಕನ್ನು ಮಾಡ್ಕೋಬಾರ್ದು. ಜಾಯಿನ್ ಮಾಡಿದ್ದೀನಿ. ಇದೇನು ನಮಗೆ ಲೈನ್ ಕಾಣಿಸ್ತಾ ಇದೆ? ಇದು 3x + 2y - 12 = 0ನ ಗ್ರಾಫ್ ಆಗಿದೆ. ಓಕೆ, ನಾವು ಗ್ರಾಫನ್ನು ಡ್ರಾ ಮಾಡಿದ್ದೀವಿ. ಈಗ ನಮಗೆ ಕ್ವಶನ್ ಇಲ್ಲಿ ಏನಂತ ಹೇಳಿದಾರಪ್ಪ ಅಂದರೆ ಡಿಟರ್ಮೈನ್ ದ ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸಿಸ್ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ಬೈ ದೀಸ್ ಲೈನ್ಸ್ ಆ್ಯಂಡ್ ದ ಎಕ್ಸ್ ಆ್ಯಕ್ಸಿಸ್ ಅಂತ ಹೇಳಿದ್ದಾರೆ. ನೋಡಿ ಇವೆರಡೂ ಲೈನ್ಗಳು ಎಕ್ಸ್ ಆ್ಯಕ್ಸಿಸ್, ನೋಡಿ ಈ ಎಕ್ಸ್ ಆ್ಯಕ್ಸಿಸನ್ನು ಸೇರಿಸ್ಕೊಂಡು ಒಂದು ಟ್ರಯಾಂಗಲ್ ಫಾರ್ಮೇಷನ್ ಮಾಡುತ್ತೆ. ಅದರ ವರ್ಟಿಸಿಸ್ಗಳನ್ನು ಬರೀರಿ ಅಂತ ಹೇಳ್ತಿದ್ದಾರಲ್ವ. ನೋಡಿ 2 ಲೈನ್ಸು ಮತ್ತು ಇದು ಎಕ್ಸ್ ಆ್ಯಕ್ಸಿಸ್ಸು ಎಲ್ಲೆಲ್ಲಿ ಜಾಯಿನ್ ಆಗಿದೆ ಅಂತ ನೋಡಿದರೆ ನೋಡಿ ಈ ಪಾಯಿಂಟ್ ಕಾಣಿಸ್ತಿಲ್ಲ, ಈ ಪಾಯಿಂಟು, ಇದು
ಎ ಅಂತ ಬರ್ಕೊಳ್ಳೋಣ. ನೆಕ್ಸ್ಟು ಎಕ್ಸ್ ಆ್ಯಕ್ಸಿಸನ್ನು ಇಲ್ಲಿ ಬಂದು ಟಚ್ ಆಗಿದೆ ನೋಡಿ, ಈ ಪಾಯಿಂಟನ್ನು ನಾನು ಬಿ ಅಂತ ತೊಗೊಳ್ತೀನಿ. ನೆಕ್ಸ್ಟ್ ಎಕ್ಸ್ ಆ್ಯಕ್ಸಿಸನ್ನು ಇಲ್ಲಿ ಟಚ್ ಆಗಿದೆ, ಇದು ನಾನು ಸಿ ಅಂತ ತೊಗೊಳ್ತೀನಿ. ಈಗ ಏನು ಮಾಡೋಣ, ಎ ಬಿ ಸಿ ಅನ್ನುವಂಥ ಟ್ರಯಾಂಗಲ್ ಫಾರ್ಮೇಷನ್ ಆಯಿತು. ಈಗ ಎ ಬಿ ಸಿ ಪಾಯಿಂಟ್ಗಳ ಕೋಆರ್ಡಿನೇಟ್ಸ್ಗಳನ್ನು ನಾವೇನು ಮಾಡಬೇಕು, ಬರಿಬೇಕಾಗುತ್ತೆ. ಹಾಗಾದ್ರೆ ಈಗ ಕೋಆರ್ಡಿನೇಟ್ಸ್ಗಳನ್ನು ಬರಿತಾ ಹೋಗ್ಬಿಡೋಣ. ವರ್ಟಿಸಿಸ್ ಆಫ್ ಟ್ರಯಾಂಗಲ್ ಎ ಬಿ ಸಿ ಆರ್. ನೋಡಿ, ಎ ಬಿ ಸಿ ಟ್ರಯಾಂಗಲ್ ಇದೆಯಲ್ಲ, ಇದರ ವರ್ಟಿಸಿಸ್ಗಳನ್ನು ಬರಿಬೇಕು. ನೋಡಿ, ವರ್ಟೆಕ್ಸ್ ಎ ಕಾಣಿಸ್ತಿದೆಯಲ್ಲ, ಈ ಪಾಯಿಂಟ್ ಏನು, ಈ ಪಾಯಿಂಟಿನ ಕೋಆರ್ಡಿನೇಟ್ಸ್ಗಳು ಏನು ಅಂತ ಹೇಳಿದರೆ, ನೋಡಿ ಈ ಪಾಯಿಂಟಿಂದ ನಾನು ಎಕ್ಸ್ ಆ್ಯಕ್ಸಿಸ್ಗೆ ಬರ್ತಾ ಹೋಗಬೇಕು. ಪರ್ಪೆಂಡಿಕ್ಯುಲರ್ ಆಗಿ ಎಕ್ಸ್ ಆ್ಯಕ್ಸಿಸ್ಗೆ ಬಂದರೆ ಎಷ್ಟು ಕಾಣುತ್ತೆ, 2 ಕಾಣುತ್ತೆ ಅಲ್ವಾ. 2 ಎಕ್ಸಿನ ವ್ಯಾಲ್ಯೂ 2 ಆಗಿರುತ್ತೆ. ಮತ್ತು ಇಲ್ಲಿಂದ ಪರ್ಪೆಂಡಿಕ್ಯುಲರ್ ಆಗಿ ವೈ ಆ್ಯಕ್ಸಿಸ್ಗೆ ಬಂದರೆ ಎಷ್ಟಿದೆ ವ್ಯಾಲ್ಯೂ, 3 ಇದೆ. ಹಾಗಾದರೆ ಎ ವರ್ಟೆಕ್ಸಿನ ಪಾಯಿಂಟ್ಸು 2, 3 ಆಗಿರುತ್ತೆ. ಎ 2, 3 ಆಯಿತು. ನೆಕ್ಸ್ಟು ಬಿ ಕೋಆರ್ಡಿನೇಟ್ಸ್ಗಳನ್ನು ಬರಿಬೇಕಲ್ವಾ. ನೋಡಿ, ಬಿ ಕೋಆರ್ಡಿನೇಟ್ಸ್ ನಾವು ಅವಾಗಲೇ ಮಾರ್ಕ್ ಮಾಡಿದ್ದೀವಿ. ಏನಿದೆ, -1, 0 ಇದೆ. ಆ್ಯಂಡ್ ಸಿನ ಕೋಆರ್ಡಿನೇಟ್ಸ್ ಏನಾಗಿರುತ್ತೆ ನೋಡಿ, ಇದೇ ಪಾಯಿಂಟ್ ಸಿ ಆಗಿರುತ್ತೆ. ಇದ್ಯಾವುದು, 4, 0 ಆಗಿರುತ್ತೆ. ಹಾಗಾದರೆ ವರ್ಟಿಸಿಸ್ ಆಫ್ ಟ್ರಯಾಂಗಲ್ ಎ ಬಿ ಸಿ ಆರ್ ಎ 2, 3, ಬಿ -1, 0 ಆ್ಯಂಡ್ ಸಿ 4, 0 ಆಗಿರುತ್ತೆ. ನೆಕ್ಸ್ಟ್ ಅವರು ಶೇಡ್ ದ ಟ್ರಯಾಂಗುಲರ್ ರೀಜನ್ ಅಂತ ಹೇಳಿದ್ದಾರೆ. ಟ್ರಯಾಂಗುಲರ್ ರೀಜನ್ನ ಶೇಡ್ ಮಾಡಿದ್ದೀನಿ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.